ಕೆಲವರು ಕ್ಷಣ, ಕೆಲವರು ಗಂಟೆ, ಕೆಲವರು ತಿಂಗಳು ಅಥವಾ ಒಂದು ವರ್ಷ ಜಾಸ್ತಿ ಆದ್ರೂ ಆಗಬಹುದು. ಅಯ್ಯೋ ಅಪ್ಪಾಜಿ, ನೀವ್ ಚೆನ್ನಾಗಿರ್ಬೇಕಯ್ಯ, ಅದೆಲ್ಲ ಬಿಡಿ. ಇವಾಗ ಸೆಲೆಕ್ಟ್ ಆಗಿದ್ದಾರೆ. ನನ್ನ ಹೆಸರು JK ರಾಜು ಅಂತ. ಎಷ್ಟು ವಯಸ್ಸು? ನನಗೆ 72 ವರ್ಷ. ಓಹ್, ನನಗೆ ಬಹಳ ಇಷ್ಟ ಸಂಗೀತ. ಅಷ್ಟು ಜ್ಞಾನ ಇಲ್ಲ, ಆದ್ರೆ ಮ್ಯೂಸಿಕ್ ನಾನು ಲವ್ ಮಾಡ್ತೀನಿ ಮನಸಾರ. ಬಟ್ ಸಂಗೀತ ಕಲ್ತಿದ್ದೀರಿ? ಬಹಳ ವರ್ಷದ ಕೆಳಗೆ, ಒಂದು 40 ವರ್ಷದ ಕೆಳಗೆ ಜೂನಿಯರ್ ಪಾಸ್ ಮಾಡಿದೆ 3rd ಕ್ಲಾಸಲ್ಲಿ. ಆಮೇಲೆ ಬಿಟ್ಬಿಟ್ಟೆ, ಡಿಸ್ಕಂಟಿನ್ಯೂ. ಚಿಕ್ಕ ವಯಸ್ಸಿಂದಲೂ ಹಿಂಗೇನೆ ಡಿಸ್ಕಂಟಿನ್ಯೂ. ಚಿಕ್ಕ ವಯಸ್ಸಿಂದಲೂ ಹಾಡ್ತಾ ಇದ್ದೀನಿ, ಚಿಕ್ಕ ವಯಸ್ಸಿಂದಲೂ ಡಿಸ್ಕಂಟಿನ್ಯೂ. ಈಗ ವಯಸ್ಸಾದ್ಮೇಲೆ ಕಂಟಿನ್ಯೂ ಆಗ್ತಾ ಇದೆ, ವಯಸ್ಸಾಗಿದೆ. ಮನೇಲಿ ಯಾರ್ಯಾರಿದ್ದಾರೆ ಸರ್? ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ನಾನು ಒಬ್ಬನೇ ಇರೋದು. ಮದ್ವೆ ಮಾಡ್ಕೊಂಡಿಲ್ಲ, ಕಾರಣಾಂತರದಿಂದ ಆಗ್ಲಿಲ್ಲ. ಸರ್ ನೀವು ಒಬ್ಬರೇ ಇರೋದು? ಹೌದು ಸತ್ಯ. ಮದ್ವೆ ಆಗಿಲ್ಲ, ಯಾಕೆ? ನಾನು ಒಂದ್ ಕಡೆ ಕೆಲಸದಲ್ಲಿದ್ದೆ, ಕೆಲಸ ಬಿಟ್ಬಿಟ್ಟೆ. ಗೌರ್ಮೆಂಟ್ ಕೆಲಸ ಇಲ್ಲ, ಸಂಪಾದನೆ ಇಲ್ಲ, ಮತ್ತೆ ಯಾರು ಕೊಡ್ತಾರೆ, ಬೇಡ ಬಿಟ್ಟೆ ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ಈ ಹಾಡು ಹಾಡ್ಕೊಂಡು ಈಗ ಏನ್ ಮಾಡ್ಕೊಂಡಿದ್ದೀರಾ ನೀವು? ಈಗಲೂ ಇದೇ ಮಾಡ್ತಾ ಇದೀನಿ. ಏನೋ ಒಂಚೂರು ಅವರು ಇವರು ಕರೀತಾರೆ, ಅಪರೂಪಕ್ಕೆ ಹೋಗ್ತೀನಿ, ಹಾಡ್ತೀನಿ. ಒಂದು ಕಲಾವಿದ್ರ ಪೆನ್ಷನ್ ಬರುತ್ತೆ ನನಗೆ, 2,000 ರೂಪಾಯಿ ಬರುತ್ತೆ. ಆಮೇಲೆ PF ಒಂದು 760 ರೂಪಾಯಿ ಬರುತ್ತೆ. ಒಟ್ಟು 3,000, ಹೆಚ್ಚು ಕಡಿಮೆ 3,010 ಹತ್ರ. ಸೊ ಸರಿ, ಸುಮಾರು ತಿಂಗಳಿಗೆ ಒಂದು 3,000 ರೂಪಾಯಿ. 3,000. ಮನೆ ಬಾಡಿಗೆ 3,000. ಸಾಕಾಗತ್ತಾ ಸರ್? ಸಾಕು ಮಾಡ್ಕೊಂಡಿದ್ದೀನಿ. ನಾನು ಭಾಳ ವರ್ಷಗಳಿಂದ ಇದೇ ಥರ ಜೀವನ ಮಾಡ್ತಾ ಇದ್ದೀನಿ. ಈಗಲಿಂದ ಅಲ್ಲ, ಭಾಳ ವರ್ಷಗಳಿಂದ ಇದೇ ಥರ ಜೀವನ ಮಾಡ್ತಾ ಇದ್ದೀನಿ. ಈ 3,000ದಲ್ಲಿ ಬಾಡಿಗೆ ಕಟ್ಟಿ ನಿಮ್ಮ ಬದುಕಿಗೆ ಯಾವ್ದಾದ್ರು ಒಂದು ಕರೀತಾರೆ, ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಸಿಗ್ಬಹುದೇನೋ ಕರೀತಾರೆ. ಆಮೇಲಿಂದ ಭಾಳ ಕಡಿಮೆ. ನನಗೆ ಯಾರಾದರೂ ನಮ್ಮ ತಂಗಿ ಮಗ ಒಬ್ಬ ಇದ್ದಾನೆ, ಯಾವಾಗಲಾದ್ರೂ ಅಪರೂಪಕ್ಕೆ ಒಂಚೂರು ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತಾನೆ. ಇದು ನಾನು 2 ಹೊತ್ತನೇ ಊಟ ಮಾಡೋದು. ಬೆಳಗ್ಗೆ ಒಂದು, ಅದು ನನಗೆ ಅರಗೋದೂ ಇಲ್ಲ. ಈಗ ಅದೆಲ್ಲ ಕಾರಣದಿಂದ 2 ಹೊತ್ತು ಊಟ ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ಒಂಚೂರು ಒಂದು ಅರ್ಧ ಗ್ಲಾಸ್ ಹಾಲು, 1-2 ಬಿಸ್ಕೆಟ್. ಇದು ಸತ್ಯ ಹೇಳ್ತಾ ಇದ್ದೀನಿ ಸರ್, ನೀವು ಕೇಳಿದ್ರೆ ಹೇಳಿದೆ. ಯಾವತ್ತು ಒಬ್ಬಂಟಿ ಅಂತ ಅನ್ಸಲ್ವಾ ಸರ್? ಅದು ಕೆಲವು ಟೈಮಲ್ಲಿ ಅನಿಸುತ್ತೆ, ಕೆಲವು ಕ್ಷಣ ಅಷ್ಟೇ. ಆಮೇಲೆ ಅದನ್ನು ಬದಿಗೊತ್ತು ಹೋಗ್ತಾ ಇರೋದು. ಯಾಕೆಂದರೆ ಮದುವೆ ಆದರೆ ಮುಕ್ತಿ ಸಿಗುತ್ತೆ ಅಂತ ಏನು ಅಲ್ವಾ ಸರ್? ಹೋಗ್ತಾ ಇದ್ದೀನಿ ಸರ್. ಈಗ 72 ವರ್ಷ ಆಗಿದೆ ಇನ್ನು. ಬಿಪಿ ಸರ್, ಈ ಜೀವನೋತ್ಸಾಹಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾಹೇಬ್ರೆ, ನಾವು ಹೆಂಗೆ ನಿಮ್ಮನ್ನ ವರ್ಣಿಸೋದು? ಮೇಡಮ್ ಕೇಳಿದ್ರು 3,000 ರೂಪಾಯಿ ಸಾಕಾಗತ್ತಾ ಅಂದ್ರೆ, ಸಾಕು ಮಾಡಿಸ್ಕೊಂಡಿದೀನಿ ಅಂತ. ಸರ್ ಮುಂಚೆ ಸ್ವಲ್ಪ ಫಾಸ್ಟಾಗಿ ನಡೀತಾ ಇದ್ದೆ, ಈಗ ನಿಧಾನವಾಗಿ ನಡೀತೀನಿ. ಫುಟ್ಪಾತ್ ಮೇಲೆ ನಿಧಾನವಾಗಿ. ಯಾಕಂದ್ರೆ ಸ್ವಲ್ಪ ಯಾಕೆ ನಿಧಾನ ನಡೀತೀನಿ ಅಂದರೆ, ಅಕಸ್ಮಾತ್ ಬಿದ್ದರೂ ಕೂಡ ಕಡಿಮೆ ಪೆಟ್ಟಾಗಲಿ ಅಂತ. ಜಾಸ್ತಿ ಇದಾದ್ರೆ ಆಸ್ಪತ್ರೆ ಸೇರ್ಬೇಕಾಗತ್ತೆ. ಸರ್, ನೀವು ಇನ್ನೇನು ಹೇಳಕ್ ಹೋಗ್ಬೇಡಿ, ಆಮೇಲೆ ನಾವೆಲ್ಲ ಅಳಕ್ ಶುರು ಮಾಡ್ತೀವಿ.